ನಮಸ್ಕಾರ ಸ್ನೇಹಿತರೆ, ಲಾಲಿತೆಯ ಶ್ರೀಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿಗೂ ಸಹ ಒಬ್ಬ ದೇವತೆ ಮಹಾವಿಷ್ಣುವನ್ನು ಮದುವೆಯಾಗೋದಕ್ಕೋಸ್ಕರ ಇದುವರೆಗೂ ಭೂಮಿಯ ಮೇಲೇ ನೆಲೆಸಿದ್ದಾರೆ ಮತ್ತು ಮಹಾವಿಷ್ಣುವಿಗಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಇಂದಿಗೂ ಸಹ ಭೂಮಿಯ ಮೇಲೆ ಮಹಾವಿಷ್ಣುವಿನ ಜನ್ಮಕ್ಕಾಗಿ ಮತ್ತು ಮಹಾವಿಷ್ಣುವನ್ನು ಮದುವೆ ಆಗೋದಕ್ಕಾಗಿ ಒಬ್ಬ ದೇವತೆ ಇಂದಿಗೂ ಸಹ ಕಾಯ್ತಾ ಇದ್ದಾರೆ. ಹಾಗಾದರೆ ಅವರು ಮಹಾವಿಷ್ಣುವಿಗಾಗಿ ಯಾಕೆ ಕಾಯ್ತಾ ಇದ್ದಾರೆ ಮತ್ತು ಮಹಾವಿಷ್ಣು ಇವರನ್ನು ಮದುವೆ ಆಗ್ತಾರಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಇನ್ನೂ ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತ್ರೇತಾಯುಗದ ಆರಂಭದ ಕಾಲದಲ್ಲಿ ರತ್ನಾಕರ ಸಾಗರ ಎನ್ನುವಂತಹ ಒಬ್ಬ ಮಹಾವಿಷ್ಣುವಿನ ಪರಮ ಭಕ್ತನಿದ್ದ. ಇವನ ಮನೆಯಲ್ಲಿ ಇವನ ಪತ್ನಿಯೂ ಸಹ ಇವನಂತೆಯೇ ಮಹಾವಿಷ್ಣುವಿನ ಭಕ್ತೆಯಾಗಿದ್ಲು. ಈ ಇಬ್ಬರು ದಂಪತಿಗಳು ಮುಂದೆ ತ್ರಿಕುಟ ಎನ್ನುವಂತಹ ಒಂದು ಹೆಣ್ಣು ಮಗಳಿಗೆ ಜನ್ಮವನ್ನು ನೀಡ್ತಾರೆ. ಆ ಹೆಣ್ಣು ಮಗು ಹುಟ್ಟಿದಾಗಿನಿಂದ ಇವರುಗಳು ಮಹಾವಿಷ್ಣುವನ್ನು ಪೂಜಿಸೋದನ್ನು ಮತ್ತು ಅವನ ಬಗ್ಗೆ ಆಡಿ ಹೊಗಳ್ತಾ ಇರೋದನ್ನು ಕೇಳಿ ಮಹಾವಿಷ್ಣುವಿನ ಮೇಲೆ ಈ ಮಗುವಿಗೆ ಮನಸ್ಸಾಗುತ್ತೆ. ಚಿಕ್ಕಂದಿನಿಂದಲೂ ಸಹ ಈ ತ್ರಿಕುಟ ಮಹಾವಿಷ್ಣುವನ್ನೇ ಪ್ರೀತಿಸ್ತಾ ಇರ್ತಾಳೆ. ಯಾವಾಗ ಇವರಿಗೆ ತ್ರೇತಾಯುಗದಲ್ಲಿ ರಾಮನ ಅವತಾರದಲ್ಲಿ ಮಹಾವಿಷ್ಣು ಜನ್ಮ ತಾಳಿದ್ದಾನೆ ಅಂತ ಗೊತ್ತಾಯಿತು, ಆಗ ಇವರೆಲ್ಲರೂ ಸಹ ಪ್ರಭು ಶ್ರೀರಾಮರನ್ನು ತಮ್ಮ ದೇವರು ಅಂತೇಳಿ ಬಹಳಷ್ಟು ಆನಂದದಿಂದ ಪೂಜಿಸ್ತಾ ಇರ್ತಾರೆ. ಆದರೆ ಇವರೆಲ್ಲರಿಗಿಂತಲೂ ಸಹ ಬಹಳಷ್ಟು ಆನಂದಪಟ್ಟವಳು ತ್ರಿಕುಟಾಳಿಗೆ ಯಾವಾಗ ಪ್ರಭು ಶ್ರೀರಾಮರೇ ಮಹಾವಿಷ್ಣುವಿನ ರೂಪ ಅಂತ ತಿಳಿಯುತ್ತೋ ತಕ್ಷಣ ಹೋಗಿ ತ್ರಿಕುಟ ಪ್ರಭು ಶ್ರೀರಾಮರಿಗೆ ಹೇಳ್ತಾಳೆ, ನಾನು ಚಿಕ್ಕವಳಾಗಿದ್ದಾಗಿನಿಂದ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನನ್ನ ಪ್ರೀತಿ ಪವಿತ್ರವಾಗಿದೆ, ನನ್ನನ್ನು ಮದುವೆಯಾಗಿ ನೀವು ಅಂತ ಕೇಳಿಕೊಳ್ತಾಳೆ. ಆಗ ಪ್ರಭು ಶ್ರೀರಾಮರು ಹೇಳ್ತಾರೆ, ನಾನು ಈ ಜನ್ಮದಲ್ಲಿ ಏಕಪತ್ನಿ ವ್ರತಸ್ಥನಾಗಿದ್ದೇನೆ, ಈ ಕಾರಣಕ್ಕಾಗಿ ನಾನು ಯಾರನ್ನೂ ಸಹ ಮದುವೆಯಾಗಲು ಸಾಧ್ಯವಿಲ್ಲ. ನೀನು ನನ್ನನ್ನು ಮದುವೆ ಆಗಲೇಬೇಕು ಅನ್ನೋದು ನಿನ್ನ ಇಚ್ಛೆಯಾಗಿದ್ದರೆ ನೀನು ನನಗೋಸ್ಕರ ಕಾಯಲೇಬೇಕಾಗುತ್ತೆ, ಅದು ಎಷ್ಟು ವರ್ಷಗಳಾದರೂ ಸಹ ನೀನು ಕಾಯಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ತ್ರಿಕುಟ ಹೇಳ್ತಾಳೆ, ನಾನು ನಿಮಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯ್ತೇನೆ, ಆದರೆ ನೀವು ನನಗೆ ಈ ಭೂಮಿಯ ಮೇಲೆ ಇರೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಕೇಳ್ತಾರೆ. ಆಗ ಪ್ರಭು ಶ್ರೀರಾಮರು ಹೇಳ್ತಾರೆ, ನೀನು ನನ್ನನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಕಾಯ್ತೀಯಾ ಅನ್ನೋದೇ ನಿನ್ನ ನಿರ್ಧಾರವಾಗಿದ್ದರೆ ನಾನು ನಿನಗೆ ವರವನ್ನು ಕೊಡ್ತೇನೆ. ನೀನು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಸರಸ್ವತಿಯ ರೂಪದಲ್ಲಿ ಕಟಾರ ಪರ್ವತದ ಮೇಲೆ ವಿರಾಜಮಾನವಾಗಿರು ಮತ್ತು ಭಕ್ತರ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾ ಇರು. ನಾನು ಯಾವಾಗ ಕಲ್ಕಿ ಅವತಾರದಲ್ಲಿ ಈ ಭೂಮಿಯ ಮೇಲೆ ಜನ್ಮ ತಾಳ್ತೇನೋ ಆಗ ನಾನು ನಿನ್ನನ್ನು ಮದುವೆಯಾಗ್ತೇನೆ ಅಂತೇಳಿ ಪ್ರಭು ಶ್ರೀರಾಮರು ತ್ರಿಕುಟಾಳಿಗೆ ವರವನ್ನು ಕೊಡ್ತಾರೆ. ಕಟಾರ ಪರ್ವತದ ಮೇಲೆ ಮಹಾಲಕ್ಷ್ಮಿ, ಮಹಾಕಾಳಿ ಮತ್ತು ಸರಸ್ವತಿಯ ರೂಪದಲ್ಲಿ ವಿರಾಜಮಾನವಾಗಿರುವಂತಹ ಈ ತ್ರಿಕುಟಾಳನ್ನು ನಾವು ಇಂದಿಗೆ ವೈಷ್ಣವ ದೇವಿ ಅಂತೇಳಿ ಕರಿತೇವೆ. ಈ ವೈಷ್ಣವ ದೇವಿಯೇ ಮಹಾವಿಷ್ಣುವನ್ನು ಮದುವೆಯಾಗೋದಕ್ಕೋಸ್ಕರ ಇಂದಿಗೂ ಸಹ ಭೂಮಿಯ ಮೇಲೆ ಜೀವಂತವಾಗಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.